ನಿತ್ಯ ಜೀವನಗೆ ಸ್ವಾಗತ. ಇವತ್ತು ನಾವು ಶಬರಿಮಲೆ ಯಾತ್ರೆನ ಕೈಗೊಂಡಿದ್ದೀವಿ. ನಮ್ಮ ಮೊಮ್ಮಗು ಮತ್ತು ನಮ್ಮ ಓರ್ಗಿತಿ ನಾವು 3 ಜನ ಲೇಡೀಸ್ ಇದ್ದೀವಿ. ಈರ್ಮುಡಿನ ಕಟ್ತಾ ಇದ್ದಾರೆ. ಯಡಿಯೂರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈರ್ಮುಡಿ ಆಯಿತು ನಮ್ಮದು. ಯಾವಾಗೂ ನಾವು ಅಲ್ಲೇ ಕಟ್ಟಿಸ್ಕೊಂಡು ಹೋಗೋದು. ಹಾಗಾಗಿ ನಾವು ಈರ್ಮುಡಿನ ಕಟ್ತಾ ಇದ್ದೀವಿ. 7 ಜನ ಈರ್ಮುಡಿನ ಕಟ್ಟೋದಕ್ಕೆ ಇದು ಮಾಡಿದ್ದಾರೆ. ಇವತ್ತು ತುಂಬ ಜನ 100-150 ಜನ ಇದೆಯಂತೆ ಈರ್ಮುಡಿ. ಹಾಗಾಗಿ ನಾವು ಬೇಗ ಬಂದಿದ್ದೀವಿ. ಮಣಿಕಂಠ ಸ್ವಾಮಿಗೆ ಫಸ್ಟ್ ಈರ್ಮುಡಿ ಆಗಬೇಕು ಅಂದ್ಬಿಟ್ಟು ನಮ್ಮ ಮೊಮ್ಮಗನಿಗೆ ಫಸ್ಟ್ ಈರ್ಮುಡಿ ಆಗುತ್ತೆ. ಆಮೇಲೆ ನಮ್ಮ ಮಗಳವು ಈರ್ಮುಡಿ ಶುರುವಾಗ್ತವೆ. ಇದೇ TVT ನಾವು ಹೋಗಿದ್ದು. ಫಸ್ಟೆಲ್ಲ ನಮ್ಮದು ಕರ್ನಾಟಕದ್ದು ಬಾವುಟನ ಗಾಡಿನಲ್ಲಿ ಹಾಕೊಂಡು ಹೋದರೆ ಗಡಿ ದಾಟಿದ್ರೆ ಆ ಫ್ಲ್ಯಾಗ್ನ ಕಿತ್ತಾಕಿ ಹಲ್ಲೆ ಮಾಡ್ತಾಯಿದ್ರು ಡ್ರೈವರ್ಗಳ ಮೇಲೆ. ಇವಾಗ ಯಾವುದೇ ಒಂದು ಪ್ರತಿಯೊಂದು ಗಾಡಿನಲ್ಲೂ ನಮ್ಮದು ಕರ್ನಾಟಕ ಬಾವುಟ ಇರುತ್ತೆ. ನಾನು ನೋಡ್ದಂಗೆ ತುಂಬ TT ಗಾಡಿಗಳು ಮತ್ತು ಮಿನಿ ಬಸ್ಸುಗಳು, ಕಾರುಗಳು ಯಾವುದೇ ಒಂದಾಗಲಿ ನಮ್ಮ ಕರ್ನಾಟಕ ಬಾವುಟ ಇರುತ್ತೆ. ಆಮೇಲೆ ಡ್ರೈವರು ಅಷ್ಟೇ. ನಾನು ಆ ಹುಡುಗನ ನೋಡಿದ ತಕ್ಷಣ ಏನಪ್ಪ ಚಿಕ್ಕ ಹುಡುಗ ಅನ್ಕೊಂಡಿದ್ದೆ. ನೋಡಿ ಎಷ್ಟು ಜನ ಸ್ನಾನ ಮಾಡ್ತಿದ್ದಾರೆ. ನಾವು ಅರ್ಲಿಯರಾಗಿ ಬಂದಿದ್ದೀವಿ, ಹಾಗಾಗಿ ಸ್ವಲ್ಪ ಕಡಿಮೆನೇ ಇದ್ದಾರೆ. ಇನ್ನು ಸ್ವಲ್ಪ ಜಾಸ್ತಿ ಲೇಟ್ ಆಗ್ತಾ ಇನ್ನು ಜನ ಜಾಸ್ತಿ ಆಗ್ತಾರೆ. ಪಂಪಾ ನದಿ ಇದು. ನಾವು ಇಲ್ಲೇ ಸ್ನಾನ ಮಾಡಿದ್ವಿ. ಅಮೀಬ ಇದ್ದರೆ ಪೊಲೀಸವರೇ ಬಿಡ್ತಾ ಇರಲಿಲ್ಲ. ಸುಮ್ಮನೆ ಜನ ವದಂತಿನ ಹಬ್ಬಿಸ್ತಾರೆ. ಶಬರಿಮಲೆನಲ್ಲೂ ಅಷ್ಟೇನೆ. ಈಗ ನೆಕ್ಸ್ಟ್ ಶಬರಿಮಲೆಗೆ ಹೋಗ್ತೀವಿ. ಆಲ್ರೆಡಿ ನಮ್ಮ ಗಾಡಿಯವರು ವಾಪಸ್ ಬಂದ್ರಲ್ಲ, ಅವ್ರು ಹೇಳಿದ್ದಾರೆ ಅಷ್ಟೊಂದು ರಶ್ ಏನೂ ಇಲ್ಲ, ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ನಾನು ಅದಕ್ಕೇ ವಿಡಿಯೋ ಮಾಡ್ತಿದ್ದೀನಿ. ನಾವು ಬರಬೇಕಾದ್ರೆ ನಂಜನಗೂಡಲ್ಲೊಬ್ಬರು ಅಯ್ಯೋ ಏನಕ್ಕೆ ಹೋಗ್ತೀರಾ, ಸ್ನಾನಕ್ಕೂ ಬಿಡಲ್ಲ, ಏನಿಲ್ಲ, ಮಾಲೆ ಇಲ್ಲೇ ತೆಗೆಸಿದ್ವಿ ಅಂತ ಹೇಳಿದ್ರು ಸ್ನೇಹಿತರೆ. ಅದಕ್ಕೆ ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಿ. ತಿರುಕೊಳ್ಳಿ ಈ ಕಡೆ, ಈ ಫೇಸ್ ಕಟ್ಕೊಳ್ಳಿ. ಅಕ್ಷಯ್ ಸ್ವಾಮಿ ನನ್ನ ಬಂಗಾರಿ, ಅಕ್ಷಯ್ ಸ್ವಾಮಿ ನನ್ನ ಮಗ. ನಾವು ಇಷ್ಟು ಜನ ಹೋಗಿದ್ದೀವಿ, 6-7 ಜನ ಹೋಗಿದ್ದೀವಿ.
ಇಲ್ಲಿ ಪಂಪದಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಬಂದು ಹಣೆಗೆ ಇಟ್ಕೊಂಡು ಮತ್ತು ಅಲ್ಲಿಟ್ಟು ಇರ್ಮುಡಿನಗಳನ್ನೆಲ್ಲ ಇಟ್ಟು ಗುರುಸ್ವಾಮಿಗಳು ಕರ್ಪೂರ ಹಚ್ಚಿ ಪೂಜೆ ಮಾಡಿ ಅವರು ನಮ್ಮ ತಲೆ ಮೇಲೆ ಇರ್ಮುಡಿ ಎತ್ಕೊಡ್ತಾರೆ. ಮತ್ತು ನಾವು ಹತ್ತಕ್ಕೆ ಶುರು ಮಾಡಿದ್ದೀವಿ. ಇವಾಗ ಶಬರಿಮಲೆ ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ದೀವಿ. ಫಸ್ಟು ಗಣಪತಿಗೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತೀವಿ. ಜನಗಳು ಬರೀ ವದಂತಿನ ಹಬ್ಬಿಸ್ತಾರೆ, 4 ಮಕ್ಕಳು ಎಕ್ಸ್ಪೈರ್ ಆದ್ರಂತೆ ಹಂಗೆ ಅಂತ. ನಾವು ನಂಜನಗೂಡಲ್ಲಿ ಹೋಗ್ಬೇಕಾದ್ರೆ ಒಬ್ರಮ್ಮ ಏನಕ್ಕೆ ಹೋಗ್ತಿದ್ದೀರಾ, ಮಾಲೆ ಇಲ್ಲೇ ತೆಗೆದುಬಿಟ್ವಿ ನಾವು, ಜನ ರಶ್ ಅಂತೆ, ಸ್ನಾನ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಹೇಳ್ಬೇಕಂದ್ರೆ ನಾನು ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡ್ಕೊಂಡು ನಾನು ಯೂಟ್ಯೂಬಲ್ಲಿ ನೋಡಿದೆ ಅಂತ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ತಾರೆ. ಹಂಗಾಗಿ ದಯವಿಟ್ಟು ಒಳ್ಳೆ ಸಂದೇಶನೇ ಕೊಡಿ. ನಾವು ಶಬರಿಮಲೆ ಬೆಟ್ಟ ಹತ್ಕೊಂಡು ಹೋದ್ವಿ, ಆದರೆ ತುಂಬಾ ಕಷ್ಟ ಇದೆ. ಶಬರಿಮಲೆ ಯಾತ್ರೆ ಅಷ್ಟು ಸುಲಭ ಏನಲ್ಲ ಸ್ನೇಹಿತರೆ, ತುಂಬಾ ಇದಾಗಿದೆ. ಆಮೇಲೆ ಜನಗಳು ವದಂತಿ, ನಾನು ವಿಡಿಯೋ ಮಾಡೋ ಉದ್ದೇಶನೇ ಅದರಿಂದನೇ. ಜನಗಳು ಬರೀ ವದಂತಿನ ಹಬ್ಬಿಸ್ತಾರೆ ನೋಡಿ, ಎಷ್ಟು ಇದಾಗಿದೆ, ಶಾಂತವಾಗಿದೆ. ಸಾಮಾನ್ಯವಾಗಿ ಇಲ್ಲಿ ಫೋನ್ ಹಿಡ್ಕೊಳ್ಳೋಕ್ಕೆ ಬಿಡಲ್ವಂತೆ, ಅಂಥದ್ರಲ್ಲಿ ನಾನು 18 ಮೆಟ್ಟಿಲ ಹತ್ರ ವಿಡಿಯೋ ಮಾಡಿದ್ದೀನಿ ಅಂತಂದರೆ ಎಷ್ಟು ಇದಾಗಿರುತ್ತೆ. ಅಲ್ಲಿ ಹೋಗಿರೋರಿಗೆ ಅನುಭವ ಇರುತ್ತೆ. ಮತ್ತು ಇಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಸ್ವಲ್ಪ ರಶ್ ಆದರೆ ನಾವು ಹೋಗೋಕ್ಕಾಗತ್ತೆ, ಈ ವಿಡಿಯೋ ಮಾಡೋಕ್ಕಾಗತ್ತೆ ಅನ್ನೋ ಅನುಭವ ಆಗುತ್ತೆ. ಹಾಗಾಗಿ ಜನಗಳು ಸುಮ್ಮನೆ ವದಂತಿ ಇದು ನೋಡಿ ಕರಿ ಕೋತಿಗಳು ಅಲ್ಲಿ. ಇಲ್ಲಿ ನಮ್ಮ ಈ ಕಡೆ ಇರೋದೆಲ್ಲ ಒಂಥರ ಗ್ರೇ ಕಲರ್ದು ನೋಡಿ ಕರಿ ಕೋತಿಗಳು. ಅದೇನೋ ಅಯ್ಯಪ್ಪ ಸ್ವಾಮಿ ಇದು, ಅದು ಪ್ರಕೃತಿನ ಏನೋ ಗೊತ್ತಿಲ್ಲ. ಅದು ನಾನು ಶಬರಿಮಲೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಶಾಂತಮಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಶಾಂತ ಸ್ವರೂಪವಾಗಿ ಕೂತಿದ್ದಾನೆ ಭಗವಂತ. ಎಲ್ಲರೂ ಮುಗಿಸ್ಕೊಬಂದು ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ದೇವಸ್ಥಾನ ದರ್ಶನ ಮುಗಿಸ್ಕೊಬಂದು ತುಂಬಾ ಚೆನ್ನಾಗಿತ್ತು. ಜನಗಳು ಹೋಗುವಾಗನೇ ಒಬ್ಬರು ಎದುರಿಸೋದನ್ನು ಕಡಿಮೆ ಮಾಡಬೇಕು, ಆದಷ್ಟು ಜನಗಳು ವದಂತಿನ ಹಬ್ಬಿಸ್ಬಾರ್ದು. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.